ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಕನಕಪುರ ರಸ್ತೆಯಲ್ಲಿ ವಸತಿ ಬಡಾವಣೆಗಳು ಮತ್ತು ವಸತಿ ಸಂಕೀರ್ಣಗಳು ಬೆಳೆದ ವೇಗದಲ್ಲಿ ಕನಕಪುರ ರಸ್ತೆ ಅಭಿವೃದ್ಧಿ ಆಗಲಿಲ್ಲ. ಬೆಂಗಳೂರಿನಿಂದ ಕನಕಪುರ, ಚಾಮರಾಜನಗರ, ಸತ್ಯಮಂಗಲ ಮುಖಾಂತರ ಕೊಯಂಬತ್ತೂರು ಸಂಪರ್ಕಿಸುವ ನ್ಯಾಷನಲ್ ಹೈವೇ 948 ಹಿಂದೆ ಈ ರಸ್ತೆಯನ್ನು ನ್ಯಾಷನಲ್ ಹೈವೇ 209 ಎಂದು ಕರೆಯಲಾಗುತ್ತಿತ್ತು. ಈ ನ್ಯಾಷನಲ್ ಹೈವೇ ಬೆಂಗಳೂರಿನ ನೈಸ್ ರಸ್ತೆಯಿಂದ ಪ್ರಾರಂಭ ಆಗುತ್ತದೆ. ನೈಸ್ ರಸ್ತೆ ಹಾದು ಹೋಗುವ ಕಡೆಗಳಿಂದ ಸುಲಭವಾಗಿ ಈ ನ್ಯಾಷನಲ್ ಹೈವೇ 948ಕ್ಕೆ ಪ್ರವೇಶಿಸಬಹುದಾಗಿದೆ. ಆದರೆ ಬೆಂಗಳೂರಿನ ಹೃದಯ ಭಾಗದಿಂದ ಈ ರಸ್ತೆಗೆ ಬಂದು ತಲುಪುವುದು ಅಷ್ಟು ಸುಲಭವಾಗುವುದಿಲ್ಲ. ಸದಾ ಟ್ರಾಫಿಕ್ ಒತ್ತಡದಿಂದ ಕೂಡಿರುವ ಈ ಕನಕಪುರ ರಸ್ತೆಯಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗ ತಲುಪುವುದು ಅಷ್ಟು ಸುಲಭದ ಮಾತಲ್ಲ. ಪ್ರತಿದಿನ ವಾಹನ ಸವಾರರು ಈ ಕನಕಪುರ ರಸ್ತೆಯ ಟ್ರಾಫಿಕ್ ಕಂಜೆಷನ್ ನಲ್ಲಿ ಹೋಗಬೇಕಾದ ಜಾಗಗಳಿಗೆ ಹೋಗಲು ಪರದಾಡುತ್ತಲೇ ಇರುತ್ತಾರೆ. ಬೆಂಗಳೂರಿನ ಜಯನಗರ, ಬನಶಂಕರಿ, ಜೆಪಿ ನಗರ, ಯಲಚೇನಹಳ್ಳಿ, ವಾಜ್ರಹಳ್ಳಿ ಮತ್ತು ತಲಗಟ್ಟಪುರದ ಮುಖಾಂತರ ನೈಸ್ ರೋಡ್ಗೆ ಬಂದು ತಲುಪಲು ಬೆಂಗಳೂರಿನ ಪೀಕ್ ಟ್ರಾಫಿಕ್ ಸಮಯದಲ್ಲಿ 1 ಗಂಟೆಗೂ ಅಧಿಕ ಸಮಯ ಬೇಕಾಗುತ್ತದೆ. ದಿನೇ ದಿನೇ ಕನಕಪುರ ರಸ್ತೆಯಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಗಳು, ಅಪಾರ್ಟ್ಮೆಂಟ್ಗಳು ಬೆಳೆದಂತೆಲ್ಲ ಈ ರಸ್ತೆಯಲ್ಲಿ ಇನ್ನೂ ಟ್ರಾಫಿಕ್ ಕಂಜೆಷನ್ ಹೆಚ್ಚಾಗುತ್ತಲೇ ಇದೆ. ಈ ಕನಕಪುರ ರಸ್ತೆಯಲ್ಲಿ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಮಾಡುವುದಕ್ಕೆ ನಮ್ಮ ಮೆಟ್ರೋ ಗ್ರೀನ್ ಲೈನ್ ಅನ್ನು ಕೂಡ ಈ ಭಾಗಕ್ಕೆ ವಿಸ್ತರಿಸಲಾಯಿತು. ಒಂದು ಮಟ್ಟಕ್ಕೆ ಈ ಮೆಟ್ರೋ ಲೈನ್ ಈ ಭಾಗದ ಜನರಿಗೆ ಬೆಂಗಳೂರಿನ ವಿವಿಧ ಭಾಗಗಳನ್ನು ತಲುಪಲು ಸಹಾಯಕವಾದರೂ ಬೆಂಗಳೂರಿನಿಂದ ಕನಕಪುರದ ಕಡೆಗೆ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುವವರಿಗೆ ಮಾತ್ರ ಈ ರಸ್ತೆಯಲ್ಲಿ ದಿನೇ ದಿನೇ ಟ್ರಾಫಿಕ್ ಕಂಜೆಷನ್ ಹೆಚ್ಚಾಗುತ್ತಲೇ ಇದೆ. ಕನಕಪುರ ರಸ್ತೆಯ ನಡುವಿನಲ್ಲಿಯೇ ನಮ್ಮ ಮೆಟ್ರೋ ಎಲಿವೇಟೆಡ್ ಗ್ರೀನ್ ಲೈನ್ ಸಾಗುವುದರಿಂದ ಈ ರಸ್ತೆಯಲ್ಲಿ ಫ್ಲೈಓವರ್ ಗಳನ್ನು ನಿರ್ಮಿಸಲಾಗದೆ ಅಥವಾ ಕನಕಪುರ ರಸ್ತೆಯನ್ನು ವಿಸ್ತರಿಸಲಾಗದೆ ಬೆಂಗಳೂರಿನ ಟ್ರಾಫಿಕ್ ತೊಂದರೆಯನ್ನು ಅನುಭವಿಸುವುದು ಒಂದೇ ಈ ಕನಕಪುರ ರಸ್ತೆಯಲ್ಲಿ ಪ್ರಯಾಣಿಸುವವರ ಪ್ರತಿದಿನದ ವ್ಯತೆಯಾಗಿದೆ. ಈಗ ಬಿಬಿಎಂಪಿ ಅವರು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಒಂದು ವಿನೂತನವಾದ ಕಾಮಗಾರಿಯನ್ನು ಘೋಷಿಸಿದ್ದಾರೆ. ಈ ಕಾಮಗಾರಿಯಲ್ಲಿ ಬನಶಂಕರಿಯಿಂದ ನೈಸ್ ರೋಡ್ ವರೆಗೆ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಎಕ್ಸ್ಪ್ರೆಸ್ ವೇ ನಿರ್ಮಿಸುತ್ತಿದ್ದು, ಮುಂಬರುವ ದಿನಗಳಲ್ಲಿ ಈ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಎಕ್ಸ್ಪ್ರೆಸ್ ವೇ ಈ ಭಾಗದ ವಾಹನ ಸವಾರರಿಗೆ ಟ್ರಾಫಿಕ್ ಕಂಜೆಷನ್ ನಿಂದ ಪರಿಹಾರ ಒದಗಿಸಬಹುದಾಗಿದೆ. ನಾನು ಹಿಂದೆ ಈ ಎಕ್ಸ್ಪ್ರೆಸ್ ವೇಗೆ ವಿನೂತನ ಎಂಬ ಪದ ಉಪಯೋಗಿಸಲು ಮುಖ್ಯ ಕಾರಣ, ಈ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಎಕ್ಸ್ಪ್ರೆಸ್ ವೇಯನ್ನು ಕನಕಪುರ ರಸ್ತೆಯ ಪಕ್ಕದಲ್ಲಿಯೇ ಬೆಂಗಳೂರಿಗೆ ಕಾವೇರಿ ನೀರನ್ನು ಒದಗಿಸಲು ಅಳವಡಿಸಿರುವ ಕಾವೇರಿ ವಾಟರ್ ಲೈನ್ ಪಕ್ಕದಲ್ಲಿಯೇ ಇರುವ ಪೈಪ್ ಲೈನ್ ರಸ್ತೆಯ ಮೇಲೆ 10 ಕಿಲೋಮೀಟರ್ ಉದ್ದಕ್ಕೆ ಎಲಿವೇಟೆಡ್ ಫ್ಲೈಓವರ್ ರೀತಿಯಲ್ಲಿ ನಿರ್ಮಾಣ ಆಗುತ್ತಿರುವುದರಿಂದ ಈ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಎಕ್ಸ್ಪ್ರೆಸ್ ವೇ ಬಹಳ ವಿನೂತನವಾಗಿರಲಿದೆ. ಕನಕಪುರ ರಸ್ತೆಯಲ್ಲಿ ಈಗಾಗಲೇ ಎಲಿವೇಟೆಡ್ ಮೆಟ್ರೋ ಲೈನ್ ಇರುವ ಕಾರಣ ಇಲ್ಲಿನ ಹೆಚ್ಚು ಟ್ರಾಫಿಕ್ ಜಾಮ್ ಆಗುವ ಸಿಗ್ನಲ್ ಗಳಲ್ಲಿ ಫ್ಲೈಓವರ್ ಗಳನ್ನು ನಿರ್ಮಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಈ ಕನಕಪುರ ರಸ್ತೆಯ ಸ್ವಲ್ಪ ದೂರದಲ್ಲಿಯೇ ಈ ರಸ್ತೆಗೆ ಹೊಂದಿಕೊಂಡಂತೆ ಸಾಗುವ ಕಾವೇರಿ ವಾಟರ್ ಲೈನ್ ರಸ್ತೆಯ ಮೇಲೆ ಈ ಫ್ಲೈಓವರ್ ಎಕ್ಸ್ಪ್ರೆಸ್ ವೇಯನ್ನು ನಿರ್ಮಿಸಲಾಗುತ್ತಿದೆ. ಈ ಪೈಪ್ಲೈನ್ ರಸ್ತೆಯ ಮೇಲೆ ಈ ಫ್ಲೈಓವರ್ ಎಕ್ಸ್ಪ್ರೆಸ್ ವೇಯನ್ನು ನಿರ್ಮಿಸುತ್ತಿರುವುದರಿಂದ ಬಿಬಿಎಂಪಿ ಅವರಿಗೆ ಹಲವಾರು ರೀತಿಯ ಅನುಕೂಲಗಳು ಆಗಲಿದೆ. ಒಂದು, ಈ ಪೈಪ್ಲೈನ್ ರಸ್ತೆ ಮತ್ತು ಇದರ ಪಕ್ಕದಲ್ಲಿ ಪೈಪ್ಲೈನ್ ಸಾಗುವ ಭೂಮಿ ಎರಡು ಸರ್ಕಾರಕ್ಕೆ ಸೇರಿದೆ. ಆದ್ರಿಂದ ಈ ಫ್ಲೈಓವರ್ ನಿರ್ಮಿಸಲು ಖಾಸಗಿ ಭೂಮಿಯ ಅವಶ್ಯಕತೆ ಬಹಳ ಕಮ್ಮಿ ಇರುತ್ತದೆ. ಆದ್ದರಿಂದ ಸರ್ಕಾರಕ್ಕೆ ಹೆಚ್ಚು ಹಣವು ಖರ್ಚಾಗುವುದಿಲ್ಲ ಮತ್ತು ಖಾಸಗಿ ಭೂಮಿಯನ್ನು ಜನರಿಂದ ಕಿತ್ತುಕೊಂಡರು ಎಂಬ ಅಪಪ್ರಚಾರಕ್ಕೂ ಗುರಿಯಾಗಬೇಕಾಗಿಲ್ಲ. ಮತ್ತು ಎರಡನೇ ಅನುಕೂಲ, ಈ ಪೈಪ್ಲೈನ್ ರಸ್ತೆಯಲ್ಲಿ ವಾಹನ ದಟ್ಟಣೆ ಕಮ್ಮಿ ಇರುವ ಕಾರಣ ಈ ಜಾಗದಲ್ಲಿ ಯಾವುದೇ ಟ್ರಾಫಿಕ್ ಒತ್ತಡ ಇಲ್ಲದೆ ಶೀಘ್ರವಾಗಿ ಫ್ಲೈಓವರ್ ಅನ್ನು ನಿರ್ಮಿಸಬಹುದಾಗಿದೆ. ಮತ್ತು ಈ ಫ್ಲೈಓವರ್ ಎಕ್ಸ್ಪ್ರೆಸ್ ವೇ ಕನಕಪುರ ರಸ್ತೆಯ ಯಾವುದೇ ಭಾಗದಲ್ಲೂ ಒಂದಕ್ಕೊಂದು ಸಂಪರ್ಕಿಸದ ಕಾರಣ ಕನಕಪುರ ರಸ್ತೆಯ ದಿನನಿತ್ಯದ ಟ್ರಾಫಿಕ್ಗೂ ಸಹ ಈ ಫ್ಲೈಓವರ್ ನಿರ್ಮಾಣದ ಕಾಮಗಾರಿಯಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಈಗ ಬಿಬಿಎಂಪಿ ಅವರು ಹೇಳಿಕೊಂಡಿರುವಂತೆ ಈ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಎಕ್ಸ್ಪ್ರೆಸ್ ವೇ ಬನಶಂಕರಿ ಬಳಿಯ BWSSB ಪಂಪ್ ಹೌಸ್ ಸ್ಟೇಷನ್ ಬಳಿ ಪ್ರಾರಂಭ ಆಗಿ ಮುಂದೆ ನೈಸ್ ರಸ್ತೆಗೆ ಸಂಪರ್ಕ ಒದಗಿಸಿ ಮುಕ್ತಾಯವಾಗುತ್ತದೆ. ಈ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಎಕ್ಸ್ಪ್ರೆಸ್ ವೇ ಪೂರ್ಣವಾಗಿ ಕಾವೇರಿ ವಾಟರ್ ಲೈನ್ ಸಾಗುವ ಮಾರ್ಗದಲ್ಲಿಯೇ ಬನಶಂಕರಿಯಿಂದ ನೈಸ್ ರಸ್ತೆವರೆಗೂ ಸಾಗಲಿದೆ. ಈ ರಸ್ತೆಯ ನಿರ್ಮಾಣಕ್ಕೆ 1,000ದಿಂದ 1,200 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದಾಜಿಸುತ್ತಿದೆ. ಈ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ಗೆ ಬಂದು ಸೇರಿಕೊಳ್ಳಲು ಅಥವಾ ಈ ಫ್ಲೈಓವರ್ ನಿಂದ ಕೆಳಗೆ ಇಳಿಯಲು
4 ರಿಂದ 5 ಕಡೆಗಳಲ್ಲಿ ಈ ಫ್ಲೈಓವರ್ಗೆ ರ್ಯಾಂಪ್ಗಳನ್ನು ನಿರ್ಮಿಸಲಾಗುವುದು. ಈಗ ಪ್ರಸ್ತುತ ಈ 10 ಕಿಲೋಮೀಟರ್ ಉದ್ದದ ಬನಶಂಕರಿ ನೈಸ್ ರೋಡ್ ಫ್ಲೈಓವರ್ ಎಕ್ಸ್ಪ್ರೆಸ್ ವೇಗೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧಪಡಿಸುವ ಕೆಲಸ ನಡೆಯುತ್ತಲಿದೆ. ಈ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಾದ ಮೇಲೆ ಮುಂದೆ ನಮ್ಮ ರಾಜ್ಯ ಸರ್ಕಾರದ ಒಪ್ಪಿಗೆ ಪಡೆಯಬೇಕಾಗುತ್ತದೆ. ಬಿಬಿಎಂಪಿ ಅವರು ಹೇಳುವ ಪ್ರಕಾರ ಈ ಕಾವೇರಿ ಪೈಪ್ಲೈನ್ ರಸ್ತೆಯಲ್ಲಿ ಈ ಎಲಿವೇಟೆಡ್ ಫ್ಲೈಓವರ್ ನಿರ್ಮಿಸಬಹುದು ಎಂಬ ಸಲಹೆಯನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರೇ ನೀಡಿದ್ದಾರೆ. ಆದ್ರಿಂದ ಈ ಕಾಮಗಾರಿಗೆ ಸರ್ಕಾರದ ಒಪ್ಪಿಗೆ ದೊರೆತು ಶೀಘ್ರವಾಗಿ ಇದರ ನಿರ್ಮಾಣ ಆಗಲಿದೆ ಎಂದು ಕೆಲವು ತಿಂಗಳ ಮುಂಚೆಯಷ್ಟೇ ಸಾರ್ವಜನಿಕರ ಓಡಾಟಕ್ಕೆ ತೆರೆಯಲಾದ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ನಿರ್ಮಿಸಲಾದ ಡಬಲ್ ಡೆಕರ್ ಫ್ಲೈಓವರ್ ಸಫಲವಾಗಿ ಆ ಭಾಗದಲ್ಲಿ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಮಾಡಿರುವುದೇ ಈ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಎಕ್ಸ್ಪ್ರೆಸ್ ವೇ ನಿರ್ಮಿಸಲು ಸ್ಫೂರ್ತಿ ಎಂದು ಹೇಳಲಾಗುತ್ತಿದೆ. ಈ ವಿನೂತನವಾದ ಕಾಮಗಾರಿ ಶೀಘ್ರವಾಗಿ ಮುಗಿದು ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿನ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಮಾಡಲು ಸಹಾಯವಾಗಲಿ. ಈ ಕಾಮಗಾರಿ ಸಫಲವಾದರೆ ಮುಂಬರುವ ದಿನಗಳಲ್ಲಿ ಈ ಫ್ಲೈಓವರ್ ರೀತಿಯಲ್ಲಿ ಸರ್ಕಾರಿ ಜಾಗಗಳು ಹೆಚ್ಚಾಗಿ ಇರುವ ರಾಜಕಾಲುವೆ ಮತ್ತು ಪೈಪ್ಲೈನ್ ತರದ ಜಾಗಗಳಲ್ಲಿ ಫ್ಲೈಓವರ್ ಗಳನ್ನು ನಿರ್ಮಿಸಿ ಬೆಂಗಳೂರಿನ ಹೃದಯ ಭಾಗದಿಂದ ವಾಹನ ಸವಾರರಿಗೆ ಹೊರಗಿನ ರಿಂಗ್ ರೋಡ್ಗಳಿಗೆ ಸುಲಭವಾಗಿ ಸಂಪರ್ಕ ಹೊಂದಿಸುವ ರೀತಿ ಫ್ಲೈಓವರ್ ಗಳನ್ನು ನಿರ್ಮಿಸಬಹುದಾಗಿದೆ. ಈ ತರದ ಫ್ಲೈಓವರ್ಗಳು ನಿರ್ಮಾಣ ಆಗಬೇಕಾದ್ರೆ ಆಗ ರಾಜಕಾಲುವೆಗಳನ್ನು ಹೆಚ್ಚೆಚ್ಚು ವಿಸ್ತರಿಸಬೇಕಾಗುತ್ತದೆ. ಆಗ ಈ ಕಾಲುವೆಗಳಲ್ಲಿ ನೀರು ಸುಗಮವಾಗಿ ಹರಿದು ಮಳೆಗಾಲದಲ್ಲಿ ಬಡಾವಣೆಗಳಿಗೆ ನೀರು ನುಗ್ಗುವ ತೊಂದರೆಯೂ ಕಮ್ಮಿ ಆಗುತ್ತದೆ ಮತ್ತು ಮೇಲೆ ನಿರ್ಮಾಣ ಆದ ಫ್ಲೈಓವರ್ ನಲ್ಲಿ ವಾಹನಗಳು ಯಾವುದೇ ಟ್ರಾಫಿಕ್ ಒತ್ತಡ ಇಲ್ಲದೆ ಸುಲಭವಾಗಿ ಸಾಗುವುದರಿಂದ ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆಯು ಕಮ್ಮಿ ಆಗುತ್ತದೆ. ನಮ್ಮ ರಾಜ್ಯ ಸರ್ಕಾರ ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆ ಕಮ್ಮಿ ಮಾಡುವ ಕಾಮಗಾರಿಯನ್ನು ಹೆಚ್ಚೆಚ್ಚು ಮಾಡಲಿ. ಬೆಂಗಳೂರಿಗೆ ಬಂದು ತಮ್ಮ ಘಟಕಗಳನ್ನು ಸ್ಥಾಪಿಸಲು ಇಚ್ಛಿಸುವ ಕಂಪನಿಗಳಿಗೆ ನಮ್ಮ ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲಿ ಆ ಕಂಪನಿಗಳು ಹೂಡಿಕೆ ಮಾಡುವುದಕ್ಕೆ ಅವರ ಮನವೊಲಿಸಿ ಮತ್ತು ಆ ಕಂಪನಿಗಳು ಹೂಡಿಕೆ ಮಾಡಲು ಬೇಕಿರುವ ಎಲ್ಲ ರೀತಿಯ ಅನುಕೂಲಗಳನ್ನು ನಮ್ಮ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಮಾಡಲಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಿ ಎಂದು ನಮ್ಮ ರಾಜ್ಯ ಸರ್ಕಾರವನ್ನು ವಿನಂತಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.